85ನೇ ಮನೆ ಇವತ್ತು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದೆ. ಮನೆಯ ಪರಿಸ್ಥಿತಿ ಹೇಳಬೇಕಾದ್ರೆ, ನಾನು ಮುರಳಿ ಸರ್ ಇಲ್ಲಿಗೆ ವಿಸಿಟ್ ಮಾಡುವಾಗ ಒಂದು ಹಳೆಯ ಮನೆಯಲ್ಲಿ ಅರ್ಧ ವರ್ಷದ್ದು ಬಿದ್ದಿತ್ತು. ಕುಟುಂಬ ಕಲ್ಯಾಣಪುರದ ಪೇಟೆಯಲ್ಲಿ ಒಂದು ಜೀರ್ಣಾವಸ್ಥೆಯಲ್ಲಿರುವ ಕಟ್ಟಡದಲ್ಲಿ ವಾಸ ಮತ್ತು ವ್ಯಾಪಾರ ಎರಡು ಅಲ್ಲೇ. ಸಣ್ಣ ಕೊಠಡಿಯಲ್ಲಿ ಅವಳ ವಿದ್ಯಾಭ್ಯಾಸ ಮುಂದುವರಿತಾ ಉಂಟು. ಒಂದು ಸಣ್ಣ ಪೋರ್ಷನ್ನಲ್ಲಿ ಹೋಟ್ಲು ಉದ್ಯೋಗ ಮಾಡಿಕೊಂಡು ಕುಟುಂಬ ತೆವಳುತ್ತಾ ಮುಂದೆ ಸಾಗ್ತಾ ಉಂಟು. ಹುಡುಗಿಗೆ ಒಂದು ಕನಸುಂಟು, ಪ್ರತಿಭಾವಂತೆ ಅವಳು. ದಾನಿಗಳಾಗಿ ಒದಗಿ ಬಂದವರು, ನಮ್ಮ ಕಲಾರಂಗವನ್ನು ತುಂಬ ಪ್ರೀತಿಸುತ್ತಿದ್ದ ಒಬ್ಬ ವ್ಯಕ್ತಿ, ನಮಗೆ ಸದಾ ಆಶೀರ್ವಾದ ನೀಡುತ್ತಿದ್ದ ವ್ಯಕ್ತಿ, ಅದು ಅಂಬಾತಾನೆ ಮುದ್ರಾಡಿಯವರು. ಅವರು ಎಷ್ಟು ಪ್ರೀತಿ ಅಂದರೆ, ಅವರು ಪ್ರತಿ ವಾರಕ್ಕೊಮ್ಮೆ ಮುರಳಿ ಸರ್ಗೆ ಕಾಲ್ ಮಾಡಿ ಹೇಗೆ ನಡೀತಾ ಉಂಟು, ಏನೆಲ್ಲ ಆಗ್ತಾ ಉಂಟು ಅಂತ ಕೇಳ್ತಿದ್ರು. ಅವರಿಗೆ ಸಮಪಾಲಾಗಿ ಅಂದರೆ ಅವರ ಸಹವರ್ತಿಯಾಗಿ, ಅನುಜನಾಗಿ ಹೆಗಲಿಗೆ ಹೆಗಲು ಕೊಟ್ಟವರು ನಮ್ಮ ವಿಜಯಕುಮಾರ್ ಮುದ್ರಾಡಿ ಸರ್. ಅವರ ಭಾವನೆಗಳನ್ನೇ ಇವರು ಹೊಂದಿದ್ದಾರೆ. ದೊಡ್ಡ ದೇಶಭಕ್ತಿಯನ್ನು ಸಹ ಹೊಂದಿದ್ದಾರೆ. ಕಲಾರಂಗದ ವಿದ್ಯಾಪೋಷಕಿಗೂ ದೊಡ್ಡ ದಾನಿ. ಅದೇ ರೀತಿ ಮನೆ ನಿರ್ಮಿಸಿಕೊಡುವುದು ಅವರಿಗೆ ಒಂದು ಖುಷಿಯನ್ನು ತಂದುಕೊಟ್ಟ ವಿಷಯ. ಈಗಾಗಲೇ ಅದರ ಮೊತ್ತವನ್ನು ಪೂರ್ತಿ ಕೊಟ್ಟಾಗಿದೆ ಅವರು. ವಿಜಯಕುಮಾರ್ ಮುದ್ರಾಡಿ ದಂಪತಿಗಳಿಗೆ ಹಾಗೂ ಅವರ ಇಡೀ ಕುಟುಂಬಸ್ಥರು ಆಗಮಿಸಿದ್ದಾರೆ. ಎಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೊದಲಿನಾಗೆ ಹೇಳೋದಾದ್ರೆ, ಇದು ವಿದ್ಯಾಪೋಷಕ ಸಿಕ್ಕಿದಂದ್ರೆ .TMI ಅಲ್ಲಿ ನಾ ಕಲ್ತೆ. 10th ಅಲ್ಲಿ ಕಲ್ತಿದ್ದು. ಹಾಗಾಗಿ ನನಗೆ ಅವರು ಹೇಳಿದ್ರು, ನಿಮಗೆ 80 above ಬಂದ್ರೆ, ಒಳ್ಳೆ ಸ್ಕೋರ್ ಬಂದ್ರೆ ನಿಮಗೆ ವಿದ್ಯಾಪೋಷಕ ಕೈ ಹಿಡಿತದೆ, ನಿಮಗೆ ಮನೆ ಮಾಡಿ ಕೊಡ್ತದೆ ಅಂತ ಹೇಳಿ. ಅದಕ್ಕೆ ನಾನು ಕಷ್ಟಪಟ್ಟು ಓದಿದೆ. ಒಂದು ಮನೆ ಆಯ್ತು. ಈಗ ತುಂಬಾ ಖುಷಿ ಆಗ್ತಿದೆ, ಏನ್ ಹೇಳಕ್ಕಂತ ಗೊತ್ತಾಗ್ತಿಲ್ಲ. ಮತ್ತೊಂದಂದ್ರೆ, ಸ್ವಾಮೀಜಿ ಬಂದದ್ದು ಈ ಮನೆಗೆ ಒಂದು ಎಂತ ಕಳಂಕ ಇದ್ದದ್ದು ಹೋಗ್ತದೆ ಅಂತ ಹೇಳ್ತಾರಲ್ಲ, ಅದೇ ತರ ನಮ್ದು ಒಂದು ಕಳಂಕ ಇಲ್ಲಿ ಅಥವಾ ಏನೇ ಇದ್ರು ಸಹ ನಮ್ ದೂರ ಆಗ್ಲಿ, ನಾವ್ ಅನ್ಕೊಂಡಂತರ ನಂದೊಂದು ದೊಡ್ಡ ಊರಿಗೆ ಒಂದು ಹೆಸರು ಬರ್ಬೇಕು. ಯಾರು ಮಾಡಿದ ಕೆಲಸ ನಾನೊಂದು ಮಾಡ್ಬೇಕು ಅಂತ ನಂದು ಆಸೆ ಇದೆ. ಅದೊಂದು ಮಾಡೋ ತರ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ದೇನೆ. ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಪೈಲಟ್ ಆಗ್ಬೇಕಂತ ಆಸೆ. ಅತ್ಯಂತ ಸಂತೋಷವಾದ್ದು, ಸ್ವಾಮೀಜಿಯವರು ಬಂದು ಈ ಮನೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದಕ್ಕಂತ ಪವಿತ್ರವಾದಂತಹ ಒಂದು ಘಟನೆ ನನ್ನ ಜೀವನದಲ್ಲಿ ಮುಂದೆ ಆಗ್ತದೋ ಅಥವಾ ಇನ್ನೂ ಹೆಚ್ಚು ಆಗ್ತದೋ ಗೊತ್ತಿಲ್ಲ ನನಗೆ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಕಲಾರಂಗ ಇಲ್ಲದಿದ್ದರೆ ನಾನು ಇಲ್ಲಿ ಬರಲಿಕ್ಕಿಲ್ಲ, ಈ ಮನೆ ಆಗಲಿಕ್ಕಿಲ್ಲ. ಈ ಕಲಾರಂಗದ ಅಧ್ವರ್ಯವನ್ನು ವಹಿಸಿಕೊಂಡವರು ನಮ್ಮ ಗಂಗಾಧರ ರಾಯರು. ಅವರ ಬಗ್ಗೆ ಏನಂತ ಹೇಳೋದು, ಒಂದು ಯಜ್ಞ ಸಂಪೂರ್ಣವಾಗಿ ಒಳ್ಳೆಯ ರೀತಿ ಆಗಬೇಕಾದರೆ ಅದರ ಮುಖ್ಯವಾಗಿ ಅಧ್ವರ್ಯು ಕಾರಣ ಆಗ್ತಾನೆ. ನಾನು ಮುಂಬೈಯಿಂದ ಬಂದು ಇರುವಾಗ ಕಲಾರಂಗ ಎನ್ನುವ ಒಂದು ಹೆಸರನ್ನು ಕೇಳಿ ನನಗೆ ಸ್ವಲ್ಪ ಆಟದಲ್ಲಿ, ಯಕ್ಷಗಾನದಲ್ಲಿ ಆಸಕ್ತಿ ಜಾಸ್ತಿ. ಹಾಗೆ ಹೋಗುವಾಗ ಕಲಾರಂಗದ ಬೋರ್ಡನ್ನು ನೋಡಿದೆ ಅಲ್ಲಿ. ಹಾಗೆ ಯಾರು ಅಣ್ಣನ ಇನ್ಫ್ಲುಯೆನ್ಸು ಮಾಡಲಿಲ್ಲ ನಾನು. ಹಾಗೆ ನಾನು ಹೋಗಿ ಕೇಳಿ, ನಾನು ಹೀಗೆ ಮೆಂಬರ್ ಆಗ್ಬೋದಾ ಅಂಬಾತಾನೆಯರ ತಮ್ಮ ಅಂತೇಳಿ. ನನಗೆ ಯಾವುದೇ ಇದಿಲ್ಲ, ನನ್ನನ್ನು ಮೆಂಬರ್ ಮಾಡಿದರು. ಅಂದಿನಿಂದ ನನಗೆ ಅತ್ಯಂತ ಸಂತೋಷದ ಸಂಗತಿ ಅಂದರೆ, ಯಕ್ಷಗಾನ ಹೇಗುಂಟು, ವಿದ್ಯಾಪೋಷಕ ಬಂದಾಗಿನ ನನಗೆ ನಿಜವಾಗಿ ಹೇಳ್ತೇನೆ ತುಂಬ ಚೈತನ್ಯ. ಯಾಕೆಂದರೆ ಈ ಬಡ ಮಕ್ಕಳ ಮನೆಗೆ ಹೋಗುವುದು, ಆ ಮನೆಯ ಪರಿಸ್ಥಿತಿಯನ್ನು ನೋಡುವುದು, ಆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವುದು. ನಾನು ಹೇಗೆ ಮನೆ ಕಟ್ಟಿಕೊಡುವುದು, ನನ್ನ ಪರಿಸ್ಥಿತಿ ಸರಿಯೇ ಉಂಟಾ? ಆದರೂ ಒಂದು ಆಲೋಚನೆ ಮಾಡಿ ಇದಕ್ಕಾಗಿ ಬೇಕಾದಂತಹ ಸ್ವಲ್ಪ ಹಣವನ್ನು ಒಂದು ಕಡೆಯಲ್ಲಿಟ್ಟು ಅದು ಕ್ರೋಢೀಕೃತವಾದಾಗ, ಅದಕ್ಕೆ ಯೋಗ ಬಂದಾಗ ಆಗ್ತದೆ ಅಂತ ಹೇಳಿ ನಾನು ಈ ಧನ ಸಂಚಯನ ಮಾಡಿ ಇದನ್ನು ನಾನು ಹೇಳ್ತಿದ್ದೇನೆ. ದತ್ತಾತ್ರೇಯ ಹಾಗಾಗಿ ನೀವು ಮೆಟೀರಿಯಲ್ ವರ್ಲ್ಡ್ ಮತ್ತು
ಸ್ಪಿರಿಚುವಲ್ ವರ್ಲ್ಡ್ ಅಂತ ಬೇರೆ ಬೇರೆ ಇಲ್ಲ. ಇರುವ ಒಂದೇ ಸಮಯದಲ್ಲಿ 100 ವರ್ಷದಲ್ಲಿ ನಿಮ್ಮ ಕೆಲಸವೇ ದೇವರ ಕೆಲಸ ಆಗಬೇಕು. ಆ ರೀತಿ ನಾವು ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಆವಾಗ ನಾವೆಲ್ಲರೂ ಕೂಡ ಗಂಗಾಧರ್ರಂತೆ, ಮುರಳಿ ಕಡೆಕರ್ರಂತೆ, ನಮ್ಮ ಎಲ್ಲ ಯಕ್ಷಗಾನ ಕಲಾರಂಗದಲ್ಲಿ ಕೆಲಸ ಮಾಡುವವರಂತೆ ಆಗ್ತೇವೆ. ಅಂದರೆ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅದರಲ್ಲೇ ದೇವರನ್ನು ಕಾಣುವ ಒಂದು ಪ್ರಯತ್ನ, ಅದನ್ನು ನಾವು ಖಂಡಿತವಾಗಿ ಮಾಡಬೇಕು. ಯಾಕಂದರೆ ಎಲ್ಲರೂ ಶಾಸ್ತ್ರ ಓದಲಿಕ್ಕೆ ಕೂತ್ಕೊಂಡ್ರೆ ಮತ್ತು ಬೇರೆ ಯಾವ ಕೆಲಸಗಳು ನಡೆಯೋದಿಲ್ಲ. ಸಮಾಜ ಅಂದರೆ ಅದರಲ್ಲಿ ಒಂದು ವೆಹಿಕಲ್ ಇದ್ದಾಗೆ. ನಾವು ಗಮ್ಯಸ್ಥಾನಕ್ಕೆ ಹೋಗಬೇಕಂದ್ರೆ ಯು ನೀಡ್ ಟೈರ್ಸ್, ಅಟ್ ದ ಸೇಮ್ ಟೈಮ್ ಡ್ರೈವರ್ ಬೇಕು, ಒಂದು ಸ್ಟೇರಿಂಗ್ ಬೇಕು, ಒಂದು ಸೇಫಾಗಿ ಕೂರಲಿಕ್ಕೆ ಬಾಡಿ ಬೇಕು. ಹಾಗಾಗಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಲ್ಲವೂ ಕೂಡ ಒಂದು ಕಂಪೈಲ್ ಮಾಡಿದಾಗ, ಒಂದು ಒಟ್ಟಾದಾಗ ಮಾತ್ರವೇ ಇಡೀ ಸಮಾಜ ಒಂದು ಪಾಸಿಟಿವ್ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಏನು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ, ಕೆಲವರು ಆರ್ಥಿಕ ಸಹಾಯಗಳನ್ನು ಈ ಸಂಸ್ಥೆಗೆ ಮಾಡ್ತಾ ಇದ್ದೀರಿ, ಕೆಲವರು ತಮ್ಮ ಎಲ್ರಿಗೂ ಯಾರಿಗೆ ಆರಾಮಾಗಿರ್ಲಿಕ್ಕೆ ಬೇಡ, ಎಲ್ರಿಗೂ ಖುಷಿ ಆಗ್ತದೆ, ಆರಾಮಲ್ಲಿ ಇರ್ತೇವೆ ಅಂತ ಯೋಚನೆ ಮಾಡೋರು ಹೆಚ್ಚು. ಅಂಥ ಸಂದರ್ಭದಲ್ಲಿ ಇಡೀ ದಿನವನ್ನು ಡೆಡಿಕೇಟ್ ಮಾಡಿ ಒಂದು ಮನೆಗೆ ಹೋಗಿ ಅವರ ಮನೆ ನಿಜವಾಗಿ ಅವರು ಯೋಗ್ಯರ, ನಾವು ಕೊಡುವ ಒಂದು ಸಂಪತ್ತಿಗೆ ಅವರು ಯೋಗ್ಯರ ಅಂತ ನೋಡಿಕೊಂಡು ಬರೋದು ಕೂಡ, ಆಮೇಲೆ ಅದನ್ನು ಮಾನಿಟರ್ ಮಾಡೋದು, ಆವಾಗವಾಗ ಅದನ್ನು ಹೋಗಿ ನೋಡ್ಕೊಂಡು ಬರೋದು, ಇದೆಲ್ಲವೂ ಕೂಡ ತುಂಬ ಒಳ್ಳೆಯ ಕೆಲಸಗಳೇ. ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ. ಒಂದು 10 ಬಾರಿ ಮತ್ತೊಮ್ಮೆ ಕೃಷ್ಣ ಮಂತ್ರ ಸ್ಮರಣೆ ಮಾಡೋಣ. ಇದೊಂದು ಉಪದೇಶ ಅಂತ ಸ್ವೀಕಾರ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ.